ನನ್ನ ಹೆಸರು ಬಿ ನಾರಾಯಣ ಸ್ವಾಮಿ ಅಂತ. ನಾನು ಫೀಲ್ಡ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆಲಸ ಮಾಡ್ತಾಯಿದ್ದೀನಿ ಪ್ರೋರೋಸ ಕಂಪ್ನಿನಲ್ಲಿ. ನೋಡಿ, ನಮ್ಮ ಮುದ್ದುಕೃಷ್ಣ ಅಂತ ಹೇಳ್ಬಿಟ್ಟು ಚೆಲ್ಮೇನಹಳ್ಳಿ, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಬರ್ತದೆ ಚೆಲ್ಮೇನಹಳ್ಳಿ. ಇವ್ರು ಫಸ್ಟ್ ಪ್ಲಾಂಟೇಶನ್ ಈ ಏರಿಯಲ್ಲಿ ಮಾಡಿದ್ದು. ಮೊದಲು ಅಷ್ಟೊಂದು ಚೆನ್ನಾಗಿರಲಿಲ್ಲ ಗಿಡಗಳು. ಈಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸಂತೋಷ ಆಗುತ್ತೆ ತೋಟ ನೋಡಿದ್ರೆ. ಸೊ ಈಗಾಗಲೇ ಎಲ್ಲ 10 ತಿಂಗಳ 11 ತಿಂಗಳ ಸರ್, ಇದು 11 ತಿಂಗಳ ಗಿಡ ನೋಡಿ ಎಷ್ಟು ಗಿಡ ಬಂದಿದೆ. ಈಗಾಗಲೇ 4 ಕಡೆ ಗಿಡ ಬಂದು 4 ಕಡೆ 5 ಬಂದಿದೆ. ಅಷ್ಟು ಚೆನ್ನಾಗಿದೆ. ಮತ್ತು ಇನ್ನೊಂದು ನಮ್ಮ ರೈತ ಬಾಂಧವರು ಅರ್ಥ ಮಾಡ್ಕೋಬೇಕು, 4 ತಿಂಗಳು ಯೋಚನೆ ಮಾಡಿ ಅಂದರೆ ಯಾರಿಗೆ ಒಳ್ಳೆ ಆಹಾರ ಬೇಕು, ಆರೋಗ್ಯ ಬೇಕು, ಐಶ್ವರ್ಯ ಬೇಕು, ಆನಂದ ಬೇಕು, ನಮ್ಮ ಹಲಸಿನ ಗಿಡದಲ್ಲಿ ಸಿಗುತ್ತೆ. ಅದು ಹೇಗೆ ಏನು ಅಂತ ಇವ್ರ ಅನುಭವಗಳನ್ನ ದಯವಿಟ್ಟು ನಮ್ಮ ರೈತ ಬಾಂಧವರಿಗೆ ಈ ಸದ್ಯ ಇದ್ರ ಬಗ್ಗೆ, ಯಾಕಂದ್ರೆ ಸ್ಟಾರ್ಟಿಂಗ್ ನಿಮ್ಮ ನಂಬಿಕೆ ಇರಲಿಲ್ಲ, ಪಿಂದೆ ಬಿಡ್ತದೋ ಇಲ್ಲೋ, ಬೆಳೀತದೋ ಇಲ್ಲೋ ಆಗ್ತದೋ ಇಲ್ಲ ಅನುಮಾನ ಪಡ್ತಾ ಇದ್ವಿ. ಈಗ ತಮ್ಮ ಅನುಭವ ಈಗೆಲ್ಲ ಆರ್ಗ್ಯಾನಿಕ್ ಎಲ್ಲ ಬೆಳೆಸಿದ್ರಿ, ಅದೊಂದು ಸಂತೋಷ ನಮಗೆ. ನಮ್ಮ ಇದ್ರ ಪ್ರಕಾರನೇ ಅದಕ್ಕೋಸ್ಕರ ನೀವು ಇದ್ರ ಬಗ್ಗೆ ನೀವು ತಾವೇನು ಹೇಳ್ತೀರಿ ಮುದ್ಕೃಷ್ಣ ಸರ್? ಇದೇನೋ ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ನೋಡೋಣ ಗಿಡಗಳು, ಕಾಯಿಗಳು ಮುಂದೆ ಫ್ಯೂಚರ್ ಆರ್ಗ್ಯಾನಿಕ್ ಅಂತಂದರೆ ಆರ್ಗ್ಯಾನಿಕ್ಕೆ ಮುಂದೆ ಫ್ಯೂಚರ್ ಬರ್ಬೋದು. ಒಂದು ಎಕರೆ ಫಸಲು ಚೆನ್ನಾಗೈತೆ. ಫ್ಯೂಚರ್ನಲ್ಲೇ ಒಂದು kg 30 ರೂಪಾಯಿ ಅಂತಂದರೆ ಒಳ್ಳೆ ಈಲ್ಡ್ ಬಂದ್ಬಿಟ್ರೆ ಎಲ್ಲ ಬೆಳೆಗಳಿಗಿಂತ ಚೆನ್ನಾಗಿರ್ತೈತೆ ಅನ್ನೋದೊಂದು ಕಾನ್ಸೆಪ್ಟ್ ಐತೆ. ಯಾಕೆ ನಿಮಗೆಲ್ಲ ಡೌಟ್ ಇತ್ತಲ್ಲ ಈ ಥರ ಗಿಡ ಬರುತ್ತೋ ಇಲ್ಲೋ ಅಂತ ಅನುಮಾನ ಇತ್ತು, ಈಗೇನು ಅನಿಸ್ತಿದೆ ಸರ್? ಗಿಡ ಚೆನ್ನಾಗೈತೆ, ಚೆನ್ನಾಗೈತೆ. ಎಲೆನಲ್ಲೇ ಗೊತ್ತಾಗೈತೆ ಸ್ವಲ್ಪ ಗ್ರೀನಿಶು ಇದೆಲ್ಲ